ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ವ್ಲಾಗ್ಸ್. ಸೊ ಗೈಸ್, ಇವತ್ತು ಬಂದ್ಬಿಟ್ಟು ಮುತ್ತುಮಾರಿಯಮ್ಮ ದೇವಸ್ಥಾನದಲ್ಲಿ ಪೂಜೆ ಇದೆ, ಮಾಂಗಲ್ಯ ಧಾರಣೆ ಪೂಜೆ ಅಂತ ಅಂದ್ಬಿಟ್ಟು. ಸೊ ಸುಮಾರು ಜನ ಸೇರಿರ್ತಾರೆ. ಇವಾಗ ನಾವು ಕೂಡ ಹೋಗ್ತಾ ಇದ್ದೀವಿ. ಸೊ ನಮ್ಮ ಮನೆಯಿಂದ ನಾವು ಕೂಡ ಹೋಗ್ತಾ ಇದ್ದೀವಿ, ನಾನು, ಮಮ್ಮಿ, ಪಾಪು ಮತ್ತು ಡ್ಯಾಡಿ. ಸೊ ಹೋಗ್ಬಿಟ್ಟು ಅಲ್ಲಿ ಹೆಂಗಾಗುತ್ತೆ ಇವತ್ತು ಪೂಜೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಐ ಹೋಪ್ ಯು ಆಲ್ ಲೈಕ್ ದಿಸ್ ವ್ಲಾಗ್. ಮೇಕ್ ಶೂರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾವು 9 o'clock ಎಲ್ಲ ದೇವಸ್ಥಾನದಲ್ಲಿದ್ವಿ. ಸೊ ಬಂದಿದ ತಕ್ಷಣ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಅಲ್ಲಿ ಹಾಲ್ ಇದೆ. ಸೊ ಪಕ್ಕದಲ್ಲೇ ಕೂಡ ಡೈನಿಂಗ್ ಹಾಲ್ ಮತ್ತು ಮೇಲೆಗಡೆ ಏನಾದರೂ ಪೂಜೆ ಅದು ಇದು ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಹಾಲ್ ಮಾಡಿದ್ದಾರೆ. ಎಲ್ಲ ಮಾಡಿರೋದು ಟ್ರಸ್ಟ್ ಮೆಂಬರ್ಸು. ಸೊ ಮುತ್ತುಮಾರಿಯಮ್ಮ ಟ್ರಸ್ಟ್ ಮೆಂಬರ್ಸ್ ಇರ್ತಾರಲ್ಲ, ಸೊ ಅವರೇ ಎಲ್ಲದನ್ನು ಮಾಡಿರೋದು. ಅದರಲ್ಲಿ ನಮ್ಮ ಡ್ಯಾಡಿ ಕೂಡ ಒಂದು ಮೆಂಬರ್ ಗೈ. ಸೊ ಮೆನಿ ಪೀಪಲ್ ಆದ ಅದರಲ್ಲಿ ನಮ್ಮ ಡ್ಯಾಡಿದು ಕೂಡ ಒಂದು ಸ್ವಲ್ಪ ಪಾರ್ಟ್ ಇರುತ್ತೆ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಕೂಡ ಸೇವೆ ಮಾಡ್ತಿರ್ತೀವಿ ದೇವಸ್ಥಾನಕ್ಕೆ. ಮತ್ತು ಇಲ್ಲಿ ದೇವ್ರ ದರ್ಶನ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ತುಂಬ ಪವರ್ಫುಲ್ ಗಾಡ್, ಮತ್ತು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಫೇವ್ರೆಟ್ ಗಾಡ್ ಆ್ಯಂಡ್ ನಾವು ತುಂಬ ಬಿಲೀವ್ ಮಾಡ್ತೀವಿ. ओम नक्षरोमलतादारकासमुन्नेय मध्यमाभे नमः सौभाग्यमार्गवरुद्वयान्विताभे नमः ओम लाकिन्यम्बासरोकन्ये नमः ओम स्वादिष्टानाम्बुजगदाये नमः सर्वर्णोपशोभिताये नमः ओम सर्वायुधराये नमः ओम शुक्लसंचिताये नमः ओम सदाये नमः ओम अमत्ये नमः ओम मेधाये नमः ओम शुद्धाये नमः ओम स्मृत्ये नमः ओम अनन्तमाये नमः ओम पुण्यकीर्तये नमः ओम पुण्यरत्याये नमः ओम पुण्यश्रवणकीर्तनाये नमः ओम पुरोमदातिताये नमः श्रेये नमः ओम मंगलधारणे नमः ओम आद्यपानरसाये नमः ओम मध्याये नमः ओम आद्यपानरसाये नमः ओम महावेदासिनयाये नमः ओम महनीये नमः ओम महानित्याये नमः ओम श्रीविद्याये नमः ओम रामसेविताये नमः ओम श्रीदोषाक्षरी जनन्यायाः जगन्मङ्गलभायिन्यायाः मुख्याज्ञानक्रियासमानम्बिकायाः आलयस्य वर्षे वर्षे कर्तव्यमान ಈಗ ಪೂಜೆಯನ್ನು ಪೂರೈಸಲಾಗಿದೆ. ಈಗ ಮಂಗಳಾರತಿ ಬಾಗಿಲಲ್ಲಿ ಕೊಟ್ಟಿದ್ದೆ, ತಗೊಂಡು ದಯವಿಟ್ಟು ಪ್ರಸಾದಕ್ಕೆ ಹೋಗಿ. ಪ್ರಸಾದ ತಿಂದ ಮೇಲೆ ಅಲೆ ನಿಮಗೆ Now we are going to have food offering.
ಬರುತ್ತೆ, ಬಿಸಿಬೇಳೆ ಬಾತ್ ಈ ಥರ ಲಿಫ್ಟಲ್ಲಿ ಬರುತ್ತೆ. ಇದು ಬರೀ ಇದು ಬರೀ ಖಾಲಿ. ಖುಷಿ ಆಯ್ತಾ? ಲಾಸ್ಟ್ ಇಯರ್ ಪಾಪು ಬರ್ಡೇಗೆ ಈ ಥರನೇ ಅನ್ನದಾನ ಸೇವೆ ಮಾಡಿಸಿದ್ವಿ. ಆದ್ರೆ ಆಗಸ್ಟ್ 8 ಅವತ್ತು ವರಮಹಾಲಕ್ಷ್ಮಿ ಹಬ್ಬ ಬಂದಿತ್ತು ಅವತ್ತು. ವರಮಹಾಲಕ್ಷ್ಮಿ ಹಬ್ಬ ಬರ್ತ್ಡೇ ಪ್ಲಸ್ ಇನ್ ಫ್ರೈಡೇ ಆಗಿತ್ತು. ಈ ಸಲ ಇಟ್ಸ್ ನಾಟ್ ಫ್ರೈಡೇ, ಸೊ ವಿ ಇಟ್ ಆನ್ ಸಂಡೇ. ಏನಿದೆ ವರ್ಷ ನನ್ನ ಬರ್ತ್ಡೇಗೆ ಈ ಥರ ಮಾಡಿಸ್ಬೋದು, ಅದಕ್ಕೆ ವರ್ಷ ಕೈಲಾದಷ್ಟು ಸೇವೆ ಏನು ನಮ್ಮ ಚಿಕ್ಕಮ್ಮನ ಬಿಟ್ಟು ಬಂದವ್ರು ನಮ್ಮ ಚಿಕ್ಕ ಜನ ಊಟ ಮಾಡಿ ಇನ್ನೂ ಇಷ್ಟು ಬರ್ತಾರೆ, ಅಂದರೆ ಸಂಜೆ ತನಕ ಬರ್ತಿರ್ತಾರೆ ಅವ್ರಿಗೆಲ್ಲ. ಇವತ್ತೇ ನಾವು ಇಷ್ಟೊತ್ತಿರೋದು. ಇದು ಬಿಸಿಬೇಳೆ ಬಾತು, ಇದು ಮೊಸರನ್ನ. ಈ ದಿನ ಶುಭ ದಿನ. ಇವತ್ತಿನ ದಿವಸ ಅನ್ನದಾನ ಮಾಡಿಸಿದವರು ಇನ್ನು ರವಿಕುಮಾರ್ ಅವರ ಕುಟುಂಬದವರು ಬಂದು ಊಟವನ್ನು ಬಡಿಸ್ತಾವ್ರೆ. ಅವರಿಗೆ ಅಮ್ಮನವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ನಮ್ಮ ಟ್ರಸ್ಟಿನ ಪರವಾಗಿ ಅವ್ರನ್ನ ಅಭಿನಂದಿಸ್ತಾ ಇದ್ದೇವೆ. 8ನೇ ತಾರೀಕು ಬರ್ತದೆ, ಅದಕ್ಕೆ ಸುಪುತ್ರನಾದ ಅವರಿಗೂ 8ನೇ ತಾರೀಕು ಹುಟ್ಟಿದಬ್ಬದ ದಿನ ಇರೋದ್ರಿಂದ ಅವರು ಶೀಘ್ರವಾಗಿ ಇವತ್ತೇ ಅನ್ನದಾನ ಮಾಡಿಸಿದ್ದಾರೆ. ಅವರಿಗೆ ದೇವರು ಆನಂದ ಎಲ್ಲ ಆಲೋಚನೆ ಕೊಟ್ಟು ವಿದ್ಯಾಭ್ಯಾಸ ಕಲಿಸಿ ಅಂತ ಹೇಳಿ ನಮ್ಮ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಅವರ ದೇವಸ್ಥಾನದ ಮಾಡು, ಪ್ರಸಾದ ಕೊಡ್ತಾರೆ, ಇಸ್ಕೊಂಬಿಟ್ಟು ಹಾಕ್ಸ್ಕೊಂಡೆ. ಓಹೋ, ಭಾನುವಾರ ಬೆಳಗ್ಗೆ ಎದ್ದು ನನಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡ್ಬಂದ್ಬಿಟ್ಟವ್ರು ಮೈಸೂರು. ಬೆಳಗ್ಗೆ ಓ ಮೈ ಗಾಡ್, ಇಷ್ಟು ಜನಸಾಗರ. ಇನ್ನೇನು ಗೋಪುರ ಇನ್ನು ಸ್ವಲ್ಪ ದಿನದಲ್ಲಿ ರೆಡಿ. ಅಲ್ಲಿ ನಮ್ಮ ಕಾರ್. ಇದು ಮೆಟ್ರೋ ಸ್ಟೇಷನ್, ಮೆಟ್ರೋ ಪಕ್ಕನೇ ಇದು. ನನ್ನ ತಮ್ಮನ ಮೆಟ್ರೋ ಪಕ್ಕನೇ ಇರೋದು ಗೈಸ್ ದೇವಸ್ಥಾನ, ಮುತ್ತುಮಾರಿಯಮ್ಮ ದೇವಸ್ಥಾನ. ಹಂಗೆ ತೆಗಿತಾವಳೆ. ನಂಗೆ ಹಿಂಗೆ ಗೊತ್ತಾಗ್ಬೇಕಿಲ್ಲ. ಇದು ದಾರ ಎಲ್ಲ ಆಯ್ತಾ? ಇಲ್ಲ ನೋಡಿ, ಒಳಗೆ ಬಳೆ ದಾರ. ಬಳೆ ದಾರ ಎಲ್ಲ. ಇದು ದೇವ್ರಿಗೆ ಉಡ್ಸ್ಬಿಟ್ಟು ಪೂಜೆ ಮಾಡಿ ಅಲಂಕಾರ ಮಾಡಿರ್ತಾರಲ್ಲ, ಆ ಸೀರೆಗಳನ್ನೆಲ್ಲ ವರ್ಷ ಫುಲ್ಲು ಕಲೆಕ್ಟ್ ಮಾಡಿ ಇವತ್ತು ಬಂದು ಪೂಜೆ ಕೂತಿರೋರಿಗೆಲ್ಲ ಒಂದೊಂದು ಸ್ಯಾರಿ ಕೊಡ್ತಾರೆ. ಸೊ ಇದು ಸ್ಫೂರ್ತಿ ಕೊಟ್ಟವ್ರೆ. ಅದ್ರ ಜೊತೆ ಇದೆಲ್ಲ ಇದು ಬಳೆ ಮತ್ತೆ ಇದು ಟೆಂಪಲ್ ಸರಿ ಕೊಟ್ಬಿಟ್ಟು ಇದನ್ನ ಟೆಂಪಲ್ ಬಾರ್ಡರ್. ಇದನ್ನ ತಮಿಳವರೆಲ್ಲ ತಾಳಿ ಇದ್ರಲ್ಲೇ ಹಾಕೋದು. ಮಂಜ ದಾರ, ಮಂಜ ಕೈರು ಅವರು ಇದ್ರಲ್ಲಿ ಹಾಕೊಳ್ಳಲ್ಲ. ಗೋಲ್ಡ್ ಇಷ್ಟಿದ್ರು ಇದ್ರಲ್ಲೇ ಇದು ಹಾಕೋದು. ಮಾಲಹಂಟಿನ ಹಂಗೆ ಹಾಕಿರೋದು. ಬಡ ಆಗೋಯ್ತು ಬಾಬು. ಕಾಣಿಸ್ತಾ ಇತ್ತು. ಎಣಿಸ್ಬಾರ್ದು, ಬಟ್ ಸ್ಟಿಲ್ ಎಣಿಸ್ತೀನಿ. 2, 4, 6, 8, 10, 11, 16 ನೋಡು. ಇಷ್ಟರಲ್ಲಿ 16 ಲೆಮನ್ಸ್ ಐತೆ. ಏನಕ್ಕ ಇಷ್ಟು ದೊಡ್ಡ ಗಿಡ ಅಲ್ಲಲ್ಲಲ್ಲ ಒಂದೊಂದು ಬಿಡ್ಬೇಕಾರೆ ನೋಡು.
ಲೆಮನ್. ಸೊ ಇದು 7 years ಪ್ಲಾಂಟ್ ಗೈಸ್. ಇದನ್ನ ಬಂದು ನಾವು ಫಸ್ಟ್ ಟೆರೆಸ್ ಮೇಲೆ ಇಟ್ಟಿದ್ವಿ, ಅವಾಗ ಬರ್ತಾ ಇತ್ತು. ಆಮೇಲೆ ಅಲ್ಲಿ ಬಿಸಿಲು ಜಾಸ್ತಿ ಆಗ್ಬಿಟ್ಟು ನಾವು ಜಾಸ್ತಿ ಫ್ರೀಕ್ವೆಂಟಾಗಿ ಹೋಗ್ತಾ ಇರಲಿಲ್ಲ ಅಂತ ಹೇಳಿ ಕೆಳಗಡೆ ಹಾಕಿದ್ವಿ. ಕೆಳಗಡೆ ಹಾಕಿದ್ಮೇಲೆ 1-2 ಸಲ ಕಾಯಿ ಬಂತು. ಆದರೆ ಇದೇ ಟೈಮ್ ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಬಂದಿದೆ. ಸೊ ಇಷ್ಟೊಂದು ನಿಂಬೆಹಣ್ಣು ಪೂರ್ತಿ ಒಬ್ಬಳಿಗೆ ನಿಂಬೆ ನೀಲ್ದಿರೋ ಊಟ ಮಾಡಲ್ಲ ಅವಳು. ಸೊ ಇದೆಲ್ಲ ಸ್ಫೂರ್ತಿಗೆ ಪಿಂಕಿನ ಬೇಕು ನಿಂಬೆಹಣ್ಣು ನೋಡಿ. ಇದು ಸೈಜ್ ಇನ್ನೊಂಚೂರು ದೊಡ್ಡದಾಗುತ್ತೆ. ಇದು ನಮ್ಮ ನಿಂಬೆ ಹಣ್ಣಿನ ಗಿಡ. ನೇರಳೆ ಹಣ್ಣು ಸೀಸನ್ ಮುಗೀತು. ಒಂದು ಕಾಯಿನೂ ಇಲ್ಲ ನೇರಳೆ ಹಣ್ಣಲ್ಲಿ. ಆಮೇಲೆ ಮ್ಯಾಂಗೋಸೂ ಅಷ್ಟೇ. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಚೆಪ್ಪೆಕಾಯಿ, ಪ್ರೋಮೋಗ್ರಾನೇಟು, ಸಪೋಟ ಮತ್ತು ನಿಂಬೆಹಣ್ಣು, ಇದು ಮೋಸಂಬಿ ಇಷ್ಟೊಂದು ಬರ್ತಾ ಇದೆ. ಬರಬೇಡ. ಸೊ ಲಾಸ್ಟಲ್ಲಿ ಇರೋದು ಬಂದ್ಬಿಟ್ಟು ಸೀತಾಫಲ. ಸೊ ದಿಸ್ ಈಸ್ ಅವರ್ ಪ್ರೋಮೋಗ್ರಾನೇಟ್. ನೋಡಿ ಇಷ್ಟೊಂದು ಬಂದಿದೆ. ಅದು ಸೀತಾಫಲ ಗಿಡ ಅದು. ಸೊ ಇವತ್ತು ತುಂಬ ಖುಷಿ ಪಡುವಂಥ ವಿಚಾರ ಮತ್ತೊಂದು ಏನಂದರೆ, ಸೊ ಇವತ್ತು ಫ್ರೈಡೇ ಒಳ್ಳೆ ದಿವಸ ಅಂತ ನಾವು ಫಾರ್ಮ್ ಹೌಸಲ್ಲಿ ಮತ್ತೊಂದು ಬೋರ್ವೆಲ್ನ ಶುರು ಮಾಡಿದ್ವಿ. 1.5 ಇಂದ 2 ಇಂಚಷ್ಟು ನೀರು ಬಂದಿದೆ. ಇನ್ನೂ ಸ್ವಲ್ಪ ಡೀಪಾಗಿ ಹೋಗಲಿ ಅಂತ ಹಾಕ್ಸ್ತಾ ಇದ್ದಾರೆ. ಅವ್ರ ಅಪ್ಪ ಬೆಳಗ್ಗೆ 6 ಗಂಟೆಗೆ ಹೋಗಿರುತ್ತೆ, ಇನ್ನೂ ಬಂದಿಲ್ಲ ಮನೆಗೆ. ಸೊ ಆಮೇಲೆ ಇದು 2 ಸೈಟಿಗೂ ಸೇರಿಸಿ ಒಂದೇ ನಾವು ಬೋರ್ವೆಲ್ ಹಾಕಿರೋದು. ಸಮ್ಮರ್ ಸೀಸನಲ್ಲಿ ಸ್ವಲ್ಪ ನೀರು ಕಮ್ಮಿ ಆಗುತ್ತೆ, ಯಾಕಂದರೆ ಗಾರ್ಡನ್ಗೆಲ್ಲ ಹಾಕ್ತೀವಲ್ಲ ಅದಕ್ಕೆ. ಸೊ ಇಲ್ಲೆಲ್ಲ ಚೆಕ್ ಮಾಡಿಸಿದ್ವಿ, ಎಲ್ಲೂ ಪಾಯಿಂಟ್ ಸಿಕ್ಕಲಿಲ್ಲ ನೀರ್ದು. ಸೊ ಇಲ್ಲೆಲ್ಲ ಫುಲ್ ಚೆಕ್ ಮಾಡಿಸಿದ್ವಿ, ಎಲ್ಲೂ ಪಾಯಿಂಟ್ ಸಿಕ್ಕಿಲ್ಲ. ನಾನು ಚಿಕ್ಕದಾಗಿ ಒಂದು ಪಾಂಡ್ ಇರಲಿ ಅಂತ ಹೇಳ್ಬಿಟ್ಟು ಒಂದು ಪಾಂಡ್ ಥರ ಹಾಕ್ಸಿದ್ದೆ. ಅಲ್ಲೇ ನೀರು ಸಿಕ್ತು, ಅಲ್ಲೇ ಆ ಪಾಯಿಂಟಲ್ಲಿ ನೀರು ಸಿಕ್ತು. ಆಮೇಲೆ ನೋಡಿದ್ರೆ ಇವರು ಬೇಡ ಅಂತ ಅಂದ್ಬಿಟ್ರು. ಇವಾಗ ಅವ್ರ ಮನೆ ಕಟ್ಟೋಕ್ಕೆ ಶುರು ಮಾಡಿದ್ದಾರೆ. ಅವ್ರ ಮನೆ ಕಟ್ಟಿಲ್ಲ ಅಂದರೆ ಅಲ್ಲಿಂದ ಈ ಕಾಂಪೌಂಡ್ನ ಹೊಡೆದ್ಬಿಟ್ಟು ಆ ಕಡೆಯಿಂದ ಗಾಡಿ ಬಂದ್ಬಿಟ್ಟು ಅಲ್ಲಿ ಬೋರ್ವೆಲ್ ಹಾಕಿಸ್ತಾ ಇದ್ವಿ. ಸೊ ವಿ ಡ್ರಾಪ್ ದಟ್. ಯಾಕಂತ ಗೊತ್ತಿಲ್ಲ, ಫ್ಯೂಚರಲ್ಲಿ ಏನಾದರೂ ಹಾಕಿಸ್ಬೇಕಂದ್ರೆ ಈ ಏರಿಯಾನಲ್ಲಿ ಮತ್ತೆ ಹುಡುಕಿಸ್ಬಿಟ್ಟು ಹಾಕಬೇಕು. ನೀನು ಇದ್ದಾವತ್ತು ಹಿಂಗೆ ಮಾಡಿದ್ರಲ್ಲ, ಸೊ ಅದೆಲ್ಲ ತೆಂಗಿನಕಾಯಲ್ಲಿ ಮತ್ತು ಇನ್ನೂ ಏನೋ ಇದರಲ್ಲೆಲ್ಲ ನೋಡ್ತಾರೆ. ಆವಾಗ ನೋಡಿದ್ದು ಆ ಪಾಯಿಂಟಲ್ಲಿ ನೀರು ಸಿಕ್ಕಿತ್ತು. ಸೊ ನನ್ನ ದಿವ್ಯ ದೃಷ್ಟಿಯಿಂದ ನಾನು ಆ ಪಾಯಿಂಟಲ್ಲಿ ಪಾಂಡ್ ಹಾಕಿ ನೀರನ್ನ ಬಿಟ್ಟಿದ್ದೆ. ತುಂಬ ಬಂದಿದೆ ನೋಡು. ಅಲ್ಲೊಂದು ಆರೆಂಜ್ ಹಣ್ಣಾಗೈತೆ, ಕಾಣಿಸ್ತಾ? ನೋಡಲ್ಲಿ. ವೇಟ್, ಯುವರ್ ಕ್ಯಾಮ್ರಾ ಇಸ್ ನಾಟ್ ಜಸ್ಟ್ ಮೈ ಆರೆಂಜ್. ಗೊತ್ತಿಲ್ಲ, ಇಷ್ಟು ಚಿಕ್ಕದೆಲ್ಲ ಕಲರ್ ಬಂದೈತೆ. ಹಿಂಗೆ ಇನ್ನೂ ದೊಡ್ಡದಾಗುತ್ತೆ ಗೈಸ್ ಇದು. ಅದು ತೋರಿಸು. ಅದಾದಮೇಲೆ ಇಲ್ಲಿ ಬಾ, ಇದು ಬಂದು ತುಳಸಿ ಗಿಡ. ಅಲ್ಲಿ ತುಳಸಿ ಗಿಡ ಜಾಸ್ತಿ ಆಗ್ಬಿಟ್ಟು ಅದ್ರದ್ದು ಸೀಡ್ಸ್ನ ಎತ್ಕೊಂಬಂದು ಹಾಕಿದ್ದೆ. ಆಮೇಲೆ ಒಂದೇ ಒಂದು ಪ್ಲ್ಯಾಂಟ್ ಇಲ್ಲಿತ್ತು ಅಷ್ಟೇ. ಅದು ಇವಾಗ ನೋಡಿದ್ರೆ ಇಷ್ಟೊಂದು ತುಳಸಿ ಗಿಡ ಆಗಿದೆ. ಅದರಲ್ಲಿ ಮಧ್ಯೆ ಕನಕಾಂಬರ ಹೂವನ್ನು ಬಿಡ್ತಾ ಇದೆ. ಏನು ಅಂದ್ಕೊಂಡಿದ್ದೀನಿ, ಇದೆಲ್ಲ ಫುಲ್ಲು ಇಷ್ಟಿಷ್ಟು ಎತ್ತರ ಆಗಲಿ ಅಂತ. ರೀಸೆಂಟಾಗಿ ನಮ್ಮ ಮಮ್ಮಿ ಇಲ್ಲಿದ್ದಾಗ ಯಾವುದೋ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ನಮ್ಮ ರಾಜನ ಅಂತ ನಮ್ಮ ದೊಡ್ಡಮ್ಮನ ಮಗ, ಓಕೆನಾ, ಅವನಿಗೆ ಫೋನ್ ಮಾಡಿದ್ದೆ. ಆವಾಗ ಅವರು ಮಧುರಾ ದೇವಸ್ಥಾನದಲ್ಲಿ ತುಳಸಿ ವನ ಅಂತ ಇದೆ. ಫುಲ್ಲು ತುಳಸಿ ಎಷ್ಟೋ ವರ್ಷದ ಕಾಲದಂತೆ, ಸುಮಾರು 1000 ವರ್ಷದ ಹಳೆದಂತೆ. ಅದು ಫುಲ್ ಮರ ಆಗೈತೆ, ತುಳಸಿ ಮರ, ಓಕೆ, ನಾಟ್ ಗಿಡ. ಸೊ ಅದನ್ನು ಹೇಳಿದ್ರು. ಅದಾದಮೇಲೆ ತೆಗಿಯೋಣ ಅಂತ ಅಂದ್ಕೊಂಡೆ, ಬೇಡ, ನಮ್ಮದು ಸ್ವಲ್ಪ ಗಿಡ ಮರ ಆಗಲಿ ಅಂತ ಬಿಟ್ಟಿದ್ದೀನಿ. ನೋಡಿ ಇಷ್ಟೊಂದು ತುಳಸಿ ಗಿಡ. ಸೊ ಡಿಡ್ ಯು ನೋ ದಿಸ್ ಹಿಸ್ಟರಿ? ನೋ, ದಿಸ್ ಈಸ್ ಒನ್ಲಿ ಬಿಕಾಸ್ ಆಫ್ ಮೈ ರಾಜಣ್ಣ, ಓಕೆ. ಸೊ ಅದು ಬಂದ್ಬಿಟ್ಟು ಪಾಂಡ್ ಅಲ್ಲಿ ಇತ್ತಲ್ಲ, ಅದು ನಾನು ಹೇಳಿದ್ನಲ್ಲ, ಸೊ ಅಲ್ಲಿ. ಆಮೇಲೆ ಇದು ನಮ್ಮ ಪಾರಿಜಾತ ಗಿಡ. ಲಾಸ್ಟ್ ಇಯರು ಇದೇ ಸೀಸನಲ್ಲೇ ಬಂದಿತ್ತು. ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ. ಇವಾಗ ನೋಡಿ, ಯಾರೂ ತೆಗಿಯಲ್ಲ. ಪಾರಿಜಾತದ ಗಿಡದಿಂದ ಹೂವನ್ನು ಯಾರೂ ತೆಗಿಬಾರ್ದು, ಅದಷ್ಟಕ್ಕೆ ಅದೇ ಬೀಳಬೇಕು. ಸೊ ಇವಾಗ ರಾತ್ರಿನೇ ಅದು ಅರಳೋದು ನೋಡಿ. ಇವಾಗ ಅರಳಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನು ಸ್ವಲ್ಪ ಹೊತ್ತಿಗೆ ಫುಲ್ ಅರಳುತ್ತೆ. ನಾಳೆ ಬೆಳಗ್ಗೆ ಬಂದು ನೋಡೋಷ್ಟರಲ್ಲಿ ಇಲ್ಲಿ ಫುಲ್ಲು ಬಿದ್ದಿರುತ್ತೆ. ಸೊ ನಾನು ಒಂದು ಪೇಪರ್ ಇಲ್ಲಾಂದರೆ ಒಂದು ಬೆಡ್ಶೀಟ್ ಹಾಕಿರ್ತೀನಿ. ಸೊ ಅದ್ರ ಮೇಲೆ ಬಿದ್ದಿರುತ್ತೆ, ಅದನ್ನ ಎತ್ಕೊಂಡು ಹೋಗಿ ದೇವ್ರಿಗೆ ಹಾಕೋದು. ಸೊ ದಿಸ್ ಈಸ್ ದ ಸೀಸನ್ ಕಮಿಂಗ್. ಪಾಪು ಎಷ್ಟು ಗೈಸ್ ನಮ್ಮ ತೋಟದ ಇಲ್ಲಿವರೆಗಿನ ಅಪ್ಡೇಟ್. ಸೊ ಕ್ಯಾಮ್ರಾ ಪರ್ಸನ್ ಪಿಂಕಿ, ಬ್ರ್ಯಾಕೆಟಲ್ಲಿ ಯಶಿಕಾ ಜೊತೆ ಸ್ಫೂರ್ತಿ ಅವರ ಅಮ್ಮ. ಬಾಯ್ ಗೈಸ್, ಬಾಯ್. ಹ್ಯಾಪಿ ಫ್ರೈಡೇ.